2025-26ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿ ಸಂಬಂಧಿಸಿದಂತೆ ಮಾನ್ಯ ಉಚ್ಚ ನ್ಯಾಯಾಲಯದ ಮಧ್ಯಂತರ ಆದೇಶದ ಅನ್ವಯ ತಕ್ಷಣ ಕ್ರಮ ಕೈಗೊಳ್ಳದೆ ವಿಳಂಬ ನೀತಿ ಅನುಸರಿಸುತ್ತಿರುವ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಧೋರಣೆಗೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಎಬಿವಿಪಿ ನೇತೃತ್ವದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ನಗರದಲ್ಲಿ ತೀವ್ರ ಪ್ರತಿಭಟನೆ ನಡೆಸಿದರು. ಈ ವೇಳೆ ಎಬಿವಿಪಿ ತಾಲೂಕು ಅಧ್ಯಕ್ಷ ಮೋಹನ್ ಕುಮಾರ್ ಮಾತನಾಡಿ 432 ಸರ್ಕಾರಿ ಕಾಲೇಜುಗಳಲ್ಲಿ 3,000ಕ್ಕೂ ಹೆಚ್ಚು ಕಾಯಂ ಉಪನ್ಯಾಸಕರು ನಿವೃತ್ತರಾಗಿದ್ದು 12,000 ಅತಿಥಿ ಉಪನ್ಯಾಸಕರ ನೆರವಿನಿಂದ ತರಗತಿಗಳು ಸಾಗುತ್ತಿವೆ. 2025-26ನೇ ಅತಿಥಿ ಉಪನ್ಯಾಸಕರ ನೇಮಕಾತಿ ವಿಳಂಬದಿಂದ ವಿದ್ಯಾರ್ಥಿಗಳು ತರಗತಿಗಳಿಂದ ವಂಚಿತರಾಗುತ್ತಿದ್ದಾರೆ. ಕಾಯಂ ಹುದ್ದೆಗಳನ್ನು ತ್ವರಿತವಾಗಿ ಭರ್ತಿ ಮಾಡಿ ಅರ್ಹ ಅತಿಥಿ ಉಪನ್ಯಾಸಕರನ್ನ ಆದೇಶಾನುಸಾರ ನೇಮಿಸಬೇಕು ಅಂತ ಅವರು ಒತ್ತಿ ಹೇಳಿದರು. ವತಿಯಿಂದ ರಾಜ್ಯಾದ್ಯಂತ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡ್ಕೊಳ್ದೇ ಸರ್ಕಾರ ಒಂದು ವಿಳಂಬ ಧೋರಣೆ ಮಾಡ್ತಾ ಇದೆ. ಇದ್ರ ವಿರುದ್ಧ ಎಬಿವಿಪಿ ಉಗ್ರ ಹೋರಾಟ ಮಾಡ್ತಾ ಇದೆ. ರಾಜ್ಯದಲ್ಲಿ ಸುಮಾರು 420 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿದೆ. 50%ಕ್ಕಿಂತನೂ ಕಡಿಮೆ ಪರ್ಮನೆಂಟ್ ಉಪನ್ಯಾಸಕರಿದ್ದಾರೆ. 50%ಗಿಂತ ಜಾಸ್ತಿ ಗೆಸ್ಟ್ ಲೆಕ್ಚರ್ ಇದ್ರು ಸಹ ಸರ್ಕಾರ ಯಾವುದೇ ನಿರ್ಧಾರ ಕೈಗೊಂಡಿಲ್ಲ. ಸುಮ್ಮನೆ ನ್ಯಾಯಾಲಯದ ಆದೇಶದ ಮೇಲೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಸಮಾಜ ನಿರ್ಮಾಣ ಮಾಡ್ತೀನಿ ಅಂತೀರಲ್ಲ, ಎಲ್ಲಿ ಸಮಾಜ ನಿರ್ಮಾಣ ಮಾಡ್ತೀರಿ? ಸರ್ಕಾರಿ ಕಾಲೇಜಿಗೆ ಬರೋಂಥ ಮಕ್ಕಳುಗಳು ಯಾರೂ ಸಹ ಕಾರಲ್ಲಿ ಓಡಾಡೋಂಥ ಮಕ್ಕಳು ಬರಲ್ಲ. ಎಲ್ಲ ರೈತರ ಮಕ್ಕಳು, ಬಡ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು ಬರ್ತಾರೆ. ನೀವು ಎಲ್ಲಿ ಪಾಠ ನಡೀತಾ ಇದೆ? ನೀವು ಫೀಸ್ ತಗೊಂಡಿದ್ದೀರಿ, ಸರ್ಕಾರದ ಎಲ್ಲ ಸವಲತ್ತು ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದಿರಿ. ಎಲ್ಲಿ ಸರ್ಕಾರದಿಂದ ಯಾವುದೇ ರೀತಿ ಪಾಠ ಪ್ರವಚನ ಮಾಡಿಸುವಂತ ಕೆಲಸಗಳಾಗ್ತಿಲ್ಲ. ವಿದ್ಯಾರ್ಥಿಗಳು ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದೀವಿ. ಯಾವುದೇ ರೀತಿ ಸೌಲಭ್ಯಗಳು ಸಿಗ್ತಾ ಇಲ್ಲ. ಅತಿಥಿ ಉಪನ್ಯಾಸಕರನ್ನ ಕೂಡಲೇ ನೇಮಕ ಮಾಡಬೇಕು. ಇಲ್ಲಾಂದ್ರೆ ಈ ನಿಟ್ಟಿನಲ್ಲಿ ಎಬಿವಿಪಿ ರಾಜ್ಯಾದ್ಯಂತ ಇನ್ನೂ ಉಗ್ರವಾಗಿ ಹೋರಾಟ ಮಾಡುತ್ತೆ. ಸರ್ಕಾರದಿಂದ ಯಾವುದೇ ರೀತಿ ಅಧಿಕಾರಿಗಳು ಇದಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ. ಇನ್ನ ಒಂದು ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಒಂದು ಪ್ರಾಕ್ಟಿಕಲ್ ಆಗ್ತಾ ಇಲ್ಲ, ಥಿಯರಿ ಆಗ್ತಾ ಇಲ್ಲ. ವಿದ್ಯಾರ್ಥಿಗಳು ದಿನನಿತ್ಯ ಕಾಲೇಜಿಗೆ ಬರ್ತಾರೆ. ಮೇಸ್ಟ್ರುಗಳು, ಪರ್ಮನೆಂಟ್ ಲೆಕ್ಚರ್ಗಳು ಇಬ್ಬರ ಕ್ಲಾಸ್ ತಗೊಂತಾರೆ, ಬಾಕಿ ಅವ್ರು ತಗೊಳ್ಳಲ್ಲ ಅಂತ ಮನೆಗೆ ಹೋಗ್ತಾ ಇದ್ದಾರೆ. ಪೇರೆಂಟ್ಸ್ ಎಲ್ಲ ಪ್ರಿನ್ಸಿಪಾಲ್ಗಳಿಗೆ ಎಲ್ಲರಿಗೂ ಫೋನ್ ಮಾಡಿ ಕೇಳೋಂತ ಪರಿಸ್ಥಿತಿ ಬಂದಿದೆ. ಮಾನ್ಯ ಆಯುಕ್ತರೇ, ಸ್ವಲ್ಪ ಗಮನ ಹರಿಸಿ. ಇದು ಉನ್ನತ ಶಿಕ್ಷಣ ಇಲಾಖೆ, ನಮ್ಮ ರಾಜ್ಯದಲ್ಲಿ ಅತ್ಯಂತ ಮುಖ್ಯವಾದ ಇಲಾಖೆ. ನೀವು ಗಮನ ಹರಿಸಿ. ಈ ಕಡೆ ಮೋಹನ್ ಕುಮಾರ್ ಅಂತ ವಿದ್ಯಾರ್ಥಿ ಪರಿಷತ್ನ ತಾಲೂಕು ಅಧ್ಯಕ್ಷ. ಪ್ರತಿಭಟನೆಯಲ್ಲಿ ಎಬಿವಿಪಿ ಹಾಸನ ಜಿಲ್ಲಾ ಸಂಚಾಲಕ ವೈಚಿರಂತ್, ಹಲವು ವಿದ್ಯಾರ್ಥಿ ನಾಯಕರು, ಎಬಿವಿಪಿ ಕಾರ್ಯಕರ್ತರು ಹಾಗೂ ನೂರಾರು ಕಾಲೇಜು ವಿದ್ಯಾರ್ಥಿಗಳು ಜೊತೆಗೂಡಿದರು.